ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಎಲ್ಲ ಹೋಗ್ತೀವಿ ಅಂತ ಅಂದರೆ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಹೇಳ್ತಾ ಇದ್ರಲ್ಲ, ಮತ್ತು ನಂಗೆ ಡ್ಯೂಟಿ ಬೇರೆ ಇತ್ತು, ಅದಕ್ಕೆ ಅಲ್ಲಿ ಡ್ಯೂಟಿಗೆ ಹೋಗಿದ್ದೆ. ಈಗ ಮಧ್ಯಾಹ್ನ ಹೋಗೋಣ ಸ್ವಲ್ಪ ಬಿಸ್ತಿತ್ತಲ್ಲ, ಅದಕ್ಕೆ ಹೋಗಲಿಲ್ಲ. ಈಗ ಸ್ವಲ್ಪ ತಂಪತ್ತು ಮಾಡ್ಕೊಂಡು ಸಂಜೆ ಅಲ್ಲೇ 5 ಗಂಟೆಗೆ ಟೈಮ್ ಬಂದು ಈಗ ಹೋಗ್ತಾ ಇದ್ದೀವಿ ಸಿದ್ಧಗಂಗಾ ಮಠಕ್ಕೆ. ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಬರೋಣ ಅಂತ. ಯಾರೆಲ್ಲ ಹೋಗಿದ್ರೆ ಮುಂಚೆ ಏನಾದ್ರು ಕಮೆಂಟ್ ಮಾಡಿ. ಅಲ್ಲಿ ಟಿಕೆಟ್ ತೊಗೊಂಡು ಬಂದು ಈ ಗಾಡಿ ಪಾರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರಿಗೆ ಹತ್ತದಲ್ಲೇ ಗಾಡಿ ಪಾರ್ಕ್ ಮಾಡು, ಏನಕ್ಕೆ ಹೋಗ್ಬೇಕಾದ್ರೆ ದೂರ ಆಗುತ್ತೆ, ತಗೊಂಡೋಕ್ಕೂ ಕಷ್ಟ ಆಗುತ್ತೆ ಗಾಡಿನ ಅಂತೇಳಿ ಸರಿನೇ ಸುತ್ತಾಕೊಂಡು ತೊಗೊಂಬಂದು ಸೆಂಟ್ರಲ್ಲಿ ನಿಲ್ಲಿಸಿದ್ರು ಗಾಡಿನ. ಎಂಟ್ರೆನ್ಸಲ್ಲೇ ಈ ಥರ ಗೊಂಬೆಗಳನ್ನ ಶೋ ಇಟ್ಟಿರೋದು, ತಗೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೆಲ್ಲ ಇಟ್ಟಿರೋದು. ಗೊಂಬೆ, ಕೃಷ್ಣ, ಶಿವಪ್ಪ, ರಾಧೆ, ಮೊಲ ತುಂಬ ಚೆನ್ನಾಗಿದ್ದ ನೋಡೋದಕ್ಕಂತೂ. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಗಾಡಿ ನಂಬರ್ ಹಾಕಿ ಮತ್ತು 10 ರೂಪಾಯಿ ಕೊಟ್ಟು ಸ್ಲಿಪ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಕಳೆದೋದ್ರೆ ಗಾಡಿ 10 ರೂಪಾಯಿ ಕೊಟ್ಟು ಸ್ಲಿಪ್ ತೊಗೊಂಡಿದ್ದೀವಿ. ಹೇಳಿ ಸ್ವಲ್ಪ ಜನ ಕೇಳ್ತಲ್ಲ. ಬೈಕನ್ನು ಒಳಗಡೆ ಪಾರ್ಕ್ ಮಾಡಿದ್ದಾಯಿತು, ಮತ್ತು 10 ರೂಪಾಯಿ ಕೊಟ್ಟು ಸ್ಲಿಪ್ ಇಸ್ಕೊಂಡಿದ್ದಾಯಿತು. ಏನಕ್ಕೋಸ್ಕರ ಸ್ಲಿಪ್ ಕೊಡ್ತಾರೆ ಅಂತಂದರೆ ಗಾಡಿ ಪಾರ್ಕಿಂಗ್ ಚಾರ್ಜಸ್ಸು, ಮತ್ತು ಈ ಸ್ಲಿಪ್ಪು ತೋರಿಸಿದ್ರೆ ಬೈಕನ್ನು ಆಚೆ ಕೊಡ್ತಾರೆ, ಇಲ್ಲ ಅಂತಂದರೆ ಆಚೆ ಕೊಡಲ್ಲ. ಇಲ್ಲ ಒರಿಜಿನಲ್ RC ಕಾರ್ಡ್ ಸಹ ತೋರಿಸ್ಬೇಕಾಗುತ್ತೆ. ಆಮೇಲೆ ಸಿಗ್ತೀನಿ. ನನಗಂತೂ ಇಲ್ಲಿ ಬುದ್ಧನ ಫ್ರೇಮ್ ತುಂಬ ಇಷ್ಟ. ನಿಮಗೆಲ್ಲ ಬುದ್ಧ ಅಂದರೆ ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ ಮನೇಲಿ ಇನ್ನು ಮುಂದೆ ಹೋಗೋ ನಾನು ಸುತ್ತ ಎಲ್ಲ ವೀಡಿಯೋ ಮಾಡ್ಕೊಂಬರ್ತೀನಿ ಅಂತ ಅಂದರು. ಸರಿ ಅಂತ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಕಲರಾಗಿ. ಆ ಹೂವಿನ ಹಾರ ಆಗ್ಬೋದು, ಗೊಂಬೆಗಳಾಗ್ಬೋದು, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಜಾತ್ರೆಗಳು. ಜಾತ್ರೆಯಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದೀನಿ ನಮ್ಮ ಮನೆಯವರಿಗೆ. ದಿನಿ ನಾನೊಂದು ಕ್ಲಿಪ್ಪು ಸಹ ಕೇಳಿ ನಿನ್ನ ಹತ್ರ ಕೊಡಿಸ್ಕೊಳಲ್ಲ. ಇನ್ನೂ ಒಳ್ಳೇದೇ. ಹಂಗಲ್ಲ, ನಿನ್ನ ಮನಸ್ಸಿಗೆ ಏನು ಮತ್ತು ಅದನ್ನೆಲ್ಲ ಕೊಡಿಸ್ಬೇಕು. ಹಂಗಲ್ಲಪ್ಪ, ಈಗ ಸರ ಆಗ್ಬೋದು, ಕ್ಲಿಪ್ ಆಗ್ಬೋದು, ಏನಾದ್ರು ಹೆಣ್ಮಕ್ಳು ಇಷ್ಟಪಟ್ಟು ತಗೊಂತಾರಲ್ಲ ವಸ್ತುಗಳನ್ನ, ನಾನು ಒಂದು ಕ್ಲಿಪ್ ಸಹ ಕೇಳಕ್ ಹೋಗಲ್ಲ. ನಿನ್ನ ಮನಸ್ಸಿಗೆ ಬಂದ್ರೆ ನೀನು ಏನೇನು ಕೊಡ್ತೀವಿ ಎಂತಾರೆ ಟಾಸ್ಕು. ಸರಿನಾ? ಏನೇನಕ್ಕೆ ಬರ್ತಾರೆ ಅಂತ ಎಲ್ಲ ವೀಡಿಯೋ ಮಾಡ್ಕೊಂತೀವಿ. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾ ಸಂಸ್ಕೃತ ಮಹಾಪಾಠಶಾಲಾ ಇಲ್ಲಂಥದ್ದು ವಿದ್ಯಾರ್ಥಿಗಳು ಕಲ್ತ್ಕೊಂಡು ಒಳ್ಳೊಳ್ಳೆ ಕೆಲಸ್ತಾ ಇದ್ದಾರೆ. ಅದರಲ್ಲೂ ನನ್ನ ತಮ್ಮ ಮತ್ತು ನಮ್ಮ ಮನೇಲಿ ಇಲ್ಲೇ ಕಲ್ತಿದ್ವಿ, ವೇದ ಮತ್ತು ಸಂಸ್ಕೃತ ಎಲ್ಲ. ಇದರಿಂದ ನಮ್ಮ ಮನೇಲಿ ಜೀವನ ಮಾಡ್ತಾ ಇರೋದು. ನೋಡಿ ಎಷ್ಟು ಜನ ಮಕ್ಕಳುಗಳೆಲ್ಲ ಕುತ್ಕೊಂಡು ಪ್ರೇಯರ್ ಮಾಡೋದಕ್ಕಿಂತ ರೆಡಿ ಆಗ್ತಿದ್ದಾರೆ. ದೇವರ ಅಲಂಕಾರ ಮಾಡೋದಕ್ಕೆ ಅಂತ ಸ್ಕ್ರೀನ್ ಬಿಟ್ಟಿದ್ದಾರೆ. ಅದೇ ತೇರು ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ತುಂಬ ಮಕ್ಕಳಿದ್ದಾರೆ ನೋಡಿ. ಎಷ್ಟು ಜನ ಅಂದರೆ ಹೇಳ್ಸೋದಕ್ಕೆ ಆಗಲ್ಲ, ಅಷ್ಟು ಜನ ಇದ್ದಾರೆ. ಅಷ್ಟು ಶಿಸ್ತಾಗಿರ್ತಾರೆ ಇವರೆಲ್ಲ ಮಕ್ಕಳುಗಳು. ಎಷ್ಟು ಲೈನಾಗಿ, ಎಷ್ಟು ನೀಟಾಗಿ ಶೈಲಿ ಎಲ್ಲ ಒದ್ಕೊಂಡು ಇದ್ದಾರೆ. ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಈಗ 6:15 ಪ್ರೇಯರ್ ಇದೆ ಅಂತೇಳ್ಬಿಟ್ಟು ಎಲ್ಲ ಮಕ್ಕಳು ರೆಡಿ ಆಗ್ತಾಯಿದ್ರು. ಇನ್ನು ಕೆಲವು ಮಕ್ಕಳು ಬಂದಿಲ್ಲ, ಅದಕ್ಕೆ ಲೈನಾಗೆಲ್ಲ ಕೂರಿಸ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಥರ ಮಕ್ಕಳು ಕೆಂಪು ಶಲ್ಯ ಓದ್ಕೊಂಡಿದ್ದಾರೆ ಅಂತ. ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಅಂತ ಬಂದೆ. ನೋಡಿ ಇಷ್ಟು ಚೆನ್ನಾಗಿ ರುದ್ರಾಕ್ಷಿಕಾಯಿಂದ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲೇ ನೋಡಿ ಪ್ರತಿನಿತ್ಯ ದಾಸೋಹ ನಡೆಯುವಂತಹ ನಿಲಯ. ಇಲ್ಲಿ ನೋಡು ಸಿಕ್ಕಾಪಟ್ಟೆ ಜನ ಇದ್ರು. ಇನ್ನು 6 ಗಂಟೆಗೆ ಇಷ್ಟೊಂದು ಜನ ಇದ್ದಾರೆ. ನೈಟ್ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬರೀ ಎಲ್ಲಿ ನೋಡೋರು ಅಂಗಡಿಗಳು, ಈ ಕೆಡ್ಲೆಪುರಿ, ಖಾರಪುರಿ ಅಂತ ಅಂಗಡಿ ಇದ್ರು. ಇಲ್ಲಿ ಕಲ್ಯಾಣಿ ಅಂತ ತುಂಬ ಚೆನ್ನಾಗಿ ಸಿಂಹದ ಬಾಯಿಂದ ನೀರು ಬರ್ತಾಯಿದೆ ನೋಡಿ. ಇನ್ನು 7 ಗಂಟೆ 8 ಗಂಟೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಲೈಟಿಂಗ್ಸು ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಕೆಲವೊಬ್ಬರಿಗೆ ಜಾತ್ರೆ, ಕೆಲವೊಬ್ರಿಗೆ ಜೀವನ, ಕೆಲವೊಬ್ರಿಗೆ ಚಲಾಟ. ಇಷ್ಟೇ ಜೀವನ. ಪಡೆಯುತ್ತಿರುವ ಸುಂದರ ಜಾದು ಕಾರ್ಯಕ್ರಮವನ್ನು ನೋಡಲು ಮರೆತು ನಿರಾಶರಾಗದಿರಿ. ತದನಂತರ ರಾತ್ರಿ 8:30ಕ್ಕೆ ಸರಿಯಾಗಿ ಇಲ್ಲೇ ನೋಡಿ ಟಿಕೆಟ್ ತಗೊಳೋದು. 10 ರೂಪಾಯಿ ಒಂದು ಟಿಕೆಟ್ ಇದೆ ಒಬ್ಬರಿಗೆ. ಎಕ್ಸಿಬಿಷನಿಗೆ
7 ವರ್ಷ ಒಳಗಿರೋ ಮಕ್ಕಳಿಗೆ ಟಿಕೆಟ್ ಇರೋದಿಲ್ಲ, ಅದರ ಮೇಲ್ಪಟ್ಟವರಿಗೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಎಕ್ಸಿಬಿಷನ್ ಒಳಗೆ ಎಂಟ್ರಿ ಆದ ತಕ್ಷಣ ಈ ಥರ ಇರುತ್ತೆ. ನಿನ್ನ ಟಾಪಿ ಎಲ್ಲಿ? ಟಾಪಿ 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 ಕಂಡು ಆಡ್ಸ್ಕೊಂಡು ಹೋಗು, ಆಡ್ಸ್ಕೊಂಡು ಹೋಗು, ಆ ಕಡೆಗೆ ಹೋಗು, ಮ್ಯಾಲ್ ಕಿಡ್ಕೊ, ಹಿಂಗೆ ದೇವ್ರಿಗೆ ಹೆಂಗಡಿ ಹಿಡಿಯೋದು. ಇಲ್ಲ ಅಂತ ಮೊಲ ತುಂಬ ಚೆನ್ನಾಗಿತ್ತು. 2 ಮೊಲಂತೂ ಕ್ಯೂಟಾಗಿ ಆಟ ಆಡ್ತಾಯಿದ್ದೆ ನೋಡಿ. ಇಲ್ಲೇ ಇದ್ದಾವಲ್ಲ 2 ಮೊಲ, ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ದು. ಎಲ್ಲರೂ ನೋಡಿ ಆ ಥರ ಎಷ್ಟು ಆಚೆ ಹಾಕೋದು, ಇಲ್ಲಿ ರೆಸರ್ವ್ ಮಾಡೋದು. ಎಂತೆಂಥ ಜನರೇಷನ್ ಇದು ಸುತ್ತಿಗೆ ಪೆನ್ನು. ಇಲ್ಲಂತೂ ತುಂಬ ಗೇಮ್ಸ್ ಇತ್ತು. ನಾನಂತೂ ಎಲ್ಲ ಗೇಮಲ್ಲೂ ಆಡಿದ್ದೆ, ಬಟ್ ಇದರೊಂದಲ್ಲಿ ಆಡಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಯವ್ರು ಬೇಡಪ್ಪ, ಹಂಗೆ ತುಂಬ ಭಯ ಆಗುತ್ತೆ ಅಂತ ಅಂದರು. ಸರಿ ಬಿಡು, ಅವ್ರಿಗೆ ಬಲವಂತ ಮಾಡೋದು ಬೇಡ ಅಂತ ನಾನು ಒಬ್ಬಳೇ ಹೋಗಲಿಲ್ಲ ಆಡೋದಕ್ಕೆ. ಅಲ್ಲಿ ಇದೊಂದು ಗೇಮ್ ತುಂಬ ಚೆನ್ನಾಗಿತ್ತು. ತಲೆ ಕೆಳಗೆ ಉಲ್ಟಾ ಮಾಡೋ ಗೇಮ್ ಇದು. ಸಖತ್ತಾಗಿತ್ತು. ನಮ್ಮ ಮನೆಯವ್ರನ್ನ ನಾನಂತೂ ನಿನ್ನ ಕೈ ಮುಗಿತು, ನಾನಂತೂ ಬರಲ್ಲ ಅಂತ ಅಂದರು. ಹೋಗಲಿ ಬಿಡು, ನಾನು ನನ್ನ ತಮ್ಮನ ಜೊತೆ ಯಾವಾಗಾದ್ರೂ ಆಡೋದ್ರಾಯ್ತು ಅಂತ ಸುಮ್ಮನೆ ಆದೆ. ಆಲ್ಮೋಸ್ಟ್ ಎಲ್ಲ ಗೇಮು ಕವರ್ ಮಾಡಿದ್ದೀನಿ ಅಲ್ಲಿ. ಇದೊಂದು ಗೇಮ್ ಮಾತ್ರ ಆಡಿರಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ ಗೇಮು. ಪ್ರಿಯಾ, ಪ್ರತಿ ವರ್ಷದಂತೆ ಈ ವರ್ಷ ತುಂಬ ಚೆನ್ನಾಗಿ ಭರತನಾಟ್ಯ ಎಲ್ಲ ಆಡಿದ್ರು. ಎಷ್ಟು ಚೆನ್ನಾಗಿ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಆಡ್ತಾರೆ ನೋಡಿ ಅಲ್ಲಿ. ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಈಗ ದಾಸೋಹಕ್ಕೆ ಬಂದು ಇಲ್ಲಂಥದ್ದು ಎಷ್ಟು ಕೋಟಿ ಜನ ಊಟ ಮಾಡಿದ್ರೆ ಅಂತ ಲೆಕ್ಕನೇ ಇಲ್ಲ ಬಿಡಿ. ಆವಾಗ ಹಚ್ಚಿದ್ವಲ್ಲ, ಇದುವರೆಗೂ ಆರೇ ಇಲ್ಲ ಒಲೆ ಅಂತೂ. ಇದಂತೂ ಇತಿಹಾಸ ಆಗೋಗಿದೆ. ತುಂಬ ಚೆನ್ನಾಗಿ ಅಡುಗೆ ಊಟ ಮಾಡಿಸ್ತಾರೆ, ಇಲ್ಲ ಅಂತ ಅಂದರು. ದೊಡ್ಡ ಸ್ವಾಮೀಜಿದಾಗಂತೂ ಆ ಟೇಸ್ಟೇ ಚೇಂಜ್ ಇತ್ತು. ಇವಾಗಲೂ ಆ ಟೇಸ್ಟ್ ಇದೆ, ಬಟ್ ಅಷ್ಟೊಂದಿಲ್ಲ. ಚಿತ್ರಾನ್ನ, ಪಾಯಸ ಮತ್ತು ಅನ್ನ ಸಾಂಬಾರು ಮತ್ತು ಕೂಟ್ ಮಾಡಿಸೋ ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ. ಇಲ್ಲಿ ಮಾಡೋ ಚಿತ್ರಾನ್ನ ನನಗೂ ನಮ್ಮ ಅಮ್ಮಂಗೂ ತುಂಬ ಇಷ್ಟ. ನಾನು ಚಿತ್ರಾನ್ನ ತಿನ್ನಬೇಕು ಅಂತ ಹಠ ಮಾಡೋಗಿದ್ದೀನಿ ಅಲ್ಲಿಗೆ. ತುಂಬ ಚೆನ್ನಾಗಿರುತ್ತೆ ಅಡುಗೆ ಅಂತೂ ಇಲ್ಲಿ. ವೀರಗಾಸೆ ತುಂಬ ಚೆನ್ನಾಗಿ ಆಡ್ತಾರೆ. ವೀರಗಾಸೆ ನೋಡ್ಕೊಂಡು ನಮ್ಮ ಮನೆ ಹೊರಡೋಣ, ಟೈಮ್ ಆಯಿತು ಅಂದರು. ಸರಿ ಆಯಿತು ಅಂತ ಹೊರಟು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.